ಕೊಡಗು ಜಿಲ್ಲೆ ನಾಗರಹೊಳೆ ವಾಲ್ಮೀಕಿ ಆಶ್ರಮ ಶಾಲೆಯೊಂದರಲ್ಲಿ ಮೂಲ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿದ ನಂತರ ಸರ್ಕಾರ ಗಮನ ಸೆಳೆದಿತ್ತು. ಇದೀಗ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಶಾಲೆ ಲೋಕಾರ್ಪಣೆಯಾಗಿದೆ. ಝಗಮಗಿಸುತ್ತಿರೋ ಆಶ್ರಮ ಶಾಲೆ, ಮಕ್ಕಳೊಂದಿಗೆ ಕಾಲ ಕಳೆದ ಸಚಿವರು, ಶಾಸಕರು. ಶಾಲಾ ಆವರಣದಲ್ಲಿ ಸಂಭ್ರಮದ ವಾತಾವರಣ. ನಾಗರಹೊಳೆ ಆಶ್ರಮ ಶಾಲೆಗೆ ಕಾಯಕಲ್ಪ. ವಸತಿ ಶಾಲೆ ಉದ್ಘಾಟಿಸಿದ ಉಸ್ತುವಾರಿ ಸಚಿವ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ನಾಗರಹೊಳೆ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ. ಹೀಗೆ ಕಂಗೊಳಿಸುತ್ತಿರೋ ಈ ಶಾಲೆ ಮೊದಲು ಹೀಗಿರಲಿಲ್ಲ. ಕೇವಲ 2 ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಾಗ್ತಿತ್ತು. ಒಂದು ಕೊಠಡಿಯಲ್ಲಿ ಬಾಲಕರು, ಮತ್ತೊಂದರಲ್ಲಿ ಬಾಲಕಿಯರು ಪಾಠ ಕೇಳಿ ಬಳಿಕ ಅದರಲ್ಲಿಯೇ ನಿದ್ರೆ ಮಾಡಬೇಕಿತ್ತು. ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡುತ್ತಿದ್ರು. 1961ರಲ್ಲಿ ಗಿರಿಜನರಿಗಾಗಿ ಸ್ಥಾಪನೆಯಾದ ಈ ಶಾಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದೆ ಎಂಬ ಕಾರಣಕ್ಕೆ ಅಭಿವೃದ್ಧಿಪಡಿಸಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಸರ್ಕಾರದ ಸದನ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಸಲ್ಲಿಸಿದ್ರು. ಅರಣ್ಯ ಇಲಾಖೆ ಜೊತೆ ಜನಪ್ರತಿನಿಧಿಗಳು ಮಾತುಕತೆ ನಡೆಸಿದ ಪರಿಣಾಮ ಸುಸಜ್ಜಿತ ಶಾಲೆ ನಿರ್ಮಾಣಗೊಂಡಿದೆ. ಸುಮಾರು 1,86,00,000 ಅನುದಾನದಲ್ಲಿ ಆಶ್ರಮ ಶಾಲೆ ಝಗಮಗಿಸುತ್ತಿದೆ. ನಾಗರಹೊಳೆಯಲ್ಲಿ ಅದು ಹಾಸ್ಟೆಲ್ 1961 ನಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ 83 ಮಂದಿ ಮಕ್ಕಳು ಇವತ್ತು ಆ ಭಾಗದವರಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅಬ್ಜೆಕ್ಷನ್ ತೋರಿಸಿದಾಗ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಬ್ಯಾಂಗ್ಳೂರ್ ಲೆವೆಲ್ ನಲ್ಲಿ ಒಂದು ಮೀಟಿಂಗ್ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳು, ಶಾಸಕರು ಮಾತನಾಡಿ ವಿತಿನ್ 6 months ನಲ್ಲಿ ನೀವು ಆ ಬಿಲ್ಡಿಂಗ್ ನೋಡಿ ಬರ್ಬೇಕು. ಇಂತ ಸುಂದರವಾಗಿ ಮಾಡಿದ್ದಾರೆ, ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಸುಂದರವಾಗಿ ಮಾಡಿದ್ದಾರೆ. ಆಕ್ಚುಲಿ ಅಷ್ಟೇ ನಾನು ಎಲ್ಲ ಅಧಿಕಾರಿಗಳಿಗೆ ಎಪ್ರಿಶಿಯೇಟ್ ಮಾಡಿ ಬಂದ್ರೆ ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಜನರು ಸಹಿತ ಬಹಳ ಸಂತೋಷದಿಂದಿದ್ದಾರೆ, ಮಕ್ಕಳು ಸಹಿತ ಬಹಳ ಸಂತೋಷದಿಂದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಗಳ ಮಹಾಪೂರ. ಇನ್ನು ಅಭಿವೃದ್ಧಿಪಡಿಸಲಾದ ಈ ಶಾಲೆಯನ್ನು ಕೊಡಗು ಉಸ್ತುವಾರಿ ಸಚಿವ ಬೋಸರಾಜು, ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ಒಟ್ಟು 65 ವಿದ್ಯಾರ್ಥಿಗಳಿದ್ದು, ಡೈನಿಂಗ್ ಹಾಲ್, ವಾಸ್ತವ್ಯಕ್ಕೆ ಪ್ರತ್ಯೇಕ ಕೊಠಡಿ. ಕನ್ನಡ ಟಿವಿ ಸುದ್ದಿ ಬಂತು. ತದನಂತರ ಎಚ್ಚೆತ್ತುಕೊಂಡ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನದ ಮೂಲಕ ನಾವು ಸಂಪೂರ್ಣ ಸಮಗ್ರವಾಗಿ ಮಕ್ಕಳ ಅನುಕೂಲಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ ಅವರಿಗೆ ಮೂಲಭೂತ ಸೌಲಭ್ಯವನ್ನು ನಾವು ನೀಡಿದ್ದೀವಿ. ಒಳ್ಳೆ ವಾತಾವರಣವನ್ನು ಕಲ್ಪಿಸಲು ಇದು ಬಹಳ ಸಹಕಾರಿಯಾಗಿದೆ. ಈ ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಮನೆ ಶಾಸಕರು ಹಾಗೂ ಮನೆ ಜಿಲ್ಲಾಧಿಕಾರಿಗಳು, ರಿಪಬ್ಲಿಕ್ ಕನ್ನಡದ ಚಾನೆಲ್ ಅವರಿಗೆ ನಾನು ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 1961ರಿಂದ ಇಲ್ಲಿವರೆಗೆ ಆಗದ ಕೆಲಸ 2025ರಲ್ಲಿ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ನಾಗರಹೊಳೆ ವಾಲ್ಮೀಕಿ ಆಶ್ರಮ ಶಾಲೆಯೊಂದರಲ್ಲಿ ಮೂಲ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿದ ನಂತರ ಸರ್ಕಾರ ಗಮನ ಸೆಳೆದಿತ್ತು. ಇದೀಗ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಶಾಲೆ ಲೋಕಾರ್ಪಣೆಯಾಗಿದೆ. ಝಗಮಗಿಸುತ್ತಿರೋ ಆಶ್ರಮ ಶಾಲೆ, ಮಕ್ಕಳೊಂದಿಗೆ ಕಾಲ ಕಳೆದ ಸಚಿವರು, ಶಾಸಕರು. ಶಾಲಾ ಆವರಣದಲ್ಲಿ ಸಂಭ್ರಮದ ವಾತಾವರಣ. ನಾಗರಹೊಳೆ ಆಶ್ರಮ ಶಾಲೆಗೆ ಕಾಯಕಲ್ಪ. ವಸತಿ ಶಾಲೆ ಉದ್ಘಾಟಿಸಿದ ಉಸ್ತುವಾರಿ ಸಚಿವ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ನಾಗರಹೊಳೆ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ. ಹೀಗೆ ಕಂಗೊಳಿಸುತ್ತಿರೋ ಈ ಶಾಲೆ ಮೊದಲು ಹೀಗಿರಲಿಲ್ಲ. ಕೇವಲ 2 ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಾಗ್ತಿತ್ತು. ಒಂದು ಕೊಠಡಿಯಲ್ಲಿ ಬಾಲಕರು, ಮತ್ತೊಂದರಲ್ಲಿ ಬಾಲಕಿಯರು ಪಾಠ ಕೇಳಿ ಬಳಿಕ ಅದರಲ್ಲಿಯೇ ನಿದ್ರೆ ಮಾಡಬೇಕಿತ್ತು. ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡುತ್ತಿದ್ರು. 1961ರಲ್ಲಿ ಗಿರಿಜನರಿಗಾಗಿ ಸ್ಥಾಪನೆಯಾದ ಈ ಶಾಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದೆ ಎಂಬ ಕಾರಣಕ್ಕೆ ಅಭಿವೃದ್ಧಿ
ಅಭಿವೃದ್ಧಿಪಡಿಸಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಸರ್ಕಾರದ ಸದನ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಸಲ್ಲಿಸಿದ್ರು. ಅರಣ್ಯ ಇಲಾಖೆ ಜೊತೆ ಜನಪ್ರತಿನಿಧಿಗಳು ಮಾತುಕತೆ ನಡೆಸಿದ ಪರಿಣಾಮ ಸುಸಜ್ಜಿತ ಶಾಲೆ ನಿರ್ಮಾಣಗೊಂಡಿದೆ. ಸುಮಾರು 1,86 ಲಕ್ಷ ಅನುದಾನದಲ್ಲಿ ಆಶ್ರಮ ಶಾಲೆ ಝಗಮಗಿಸುತ್ತಿದೆ. ನಾಗರಹೊಳೆಯಲ್ಲಿ ಅದು ಹಾಸ್ಟೆಲ್ 1961 ನಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ 83 ಮಂದಿ ಮಕ್ಕಳು ಇವತ್ತು ಆ ಭಾಗದವರಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅಬ್ಜೆಕ್ಷನ್ ತೋರಿಸಿದಾಗ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಬ್ಯಾಂಗ್ಳೂರ್ ಲೆವೆಲ್ ನಲ್ಲಿ ಒಂದು ಮೀಟಿಂಗ್ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಶಾಸಕರು ಮಾತನಾಡಿ ವಿತಿನ್ 6 months ನಲ್ಲಿ ನೀವು ಆ ಬಿಲ್ಡಿಂಗ್ ನೋಡಿ ಬರ್ಬೇಕು. ಇಂತ ಸುಂದರವಾಗಿ ಮಾಡಿದ್ದಾರೆ, ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಸುಂದರವಾಗಿ ಮಾಡಿದ್ದಾರೆ. ಆಕ್ಚುಲಿ ಅಷ್ಟೇ ನಾನು ಎಲ್ಲ ಅಧಿಕಾರಿಗಳಿಗೆ ಅಪ್ರಿಶಿಯೇಟ್ ಮಾಡಬೇನೆ. ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಜನರು ಸಹಿತ ಬಹಳ ಸಂತೋಷದಿಂದಿದ್ದಾರೆ, ಮಕ್ಕಳು ಸಹಿತ ಬಹಳ ಸಂತೋಷದಿಂದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಗಳ ಮಹಾಪೂರ. ಇನ್ನು ಅಭಿವೃದ್ಧಿಪಡಿಸಲಾದ ಈ ಶಾಲೆಯನ್ನು ಕೊಡಗು ಉಸ್ತುವಾರಿ ಸಚಿವ ಬೋಸರಾಜು, ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ಒಟ್ಟು 65 ವಿದ್ಯಾರ್ಥಿಗಳಿದ್ದು, ಡೈನಿಂಗ್ ಹಾಲ್, ವಾಸ್ತವ್ಯಕ್ಕೆ ಪ್ರತ್ಯೇಕ ಕೊಠಡಿ, ಆರ್ ಕನ್ನಡ ಟಿವಿ ಸುದ್ದಿ ಬಂತು. ಸೊ ತದನಂತರ ಎಚ್ಚೆತ್ತುಕೊಂಡ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನದ ಮೂಲಕ ನಾವು ಸಂಪೂರ್ಣ ಸಮಗ್ರವಾಗಿ ಮಕ್ಕಳ ಅನುಕೂಲಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ ಅವರಿಗೆ ಮೂಲಭೂತ ಸೌಲಭ್ಯವನ್ನು ನಾವು ನೀಡಿದ್ದೀವಿ. ಒಳ್ಳೆ ವಾತಾವರಣವನ್ನು ಕಲ್ಪಿಸಲು ಇದು ಬಹಳ ಸಹಕಾರಿಯಾಗಿದೆ. ಈ ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಮನೆ ಶಾಸಕರು ಹಾಗೂ ಮನೆ ಜಿಲ್ಲಾಧಿಕಾರಿಗಳು, ರಿಪಬ್ಲಿಕ್ ಕನ್ನಡದ ಚಾನೆಲ್ ಅವರಿಗೆ ನಾನು ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 1961ರಿಂದ ಇಲ್ಲಿವರೆಗೆ ಆಗದ ಕೆಲಸ 2025ರಲ್ಲಿ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ನಾಗರಹೊಳೆ ವಾಲ್ಮೀಕಿ ಆಶ್ರಮ ಶಾಲೆಯೊಂದರಲ್ಲಿ ಮೂಲಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿದ ನಂತರ ಸರ್ಕಾರ ಗಮನ ಸೆಳೆದಿತ್ತು. ಇದೀಗ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಶಾಲೆ ಲೋಕಾರ್ಪಣೆಯಾಗಿದೆ. ಝಗಮಗಿಸುತ್ತಿರೋ ಆಶ್ರಮ ಶಾಲೆ, ಮಕ್ಕಳೊಂದಿಗೆ ಕಾಲ ಕಳೆದ ಸಚಿವರು, ಶಾಸಕರು. ಶಾಲಾ ಆವರಣದಲ್ಲಿ ಸಂಭ್ರಮದ ವಾತಾವರಣ. ನಾಗರಹೊಳೆ ಆಶ್ರಮ ಶಾಲೆಗೆ ಕಾಯಕಲ್ಪ. ವಸತಿ ಶಾಲೆ ಉದ್ಘಾಟಿಸಿದ ಉಸ್ತುವಾರಿ ಸಚಿವ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ನಾಗರಹೊಳೆ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ. ಹೀಗೆ ಕಂಗೊಳಿಸುತ್ತಿರೋ ಈ ಶಾಲೆ ಮೊದಲು ಹೀಗಿರಲಿಲ್ಲ. ಕೇವಲ 2 ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಾಗ್ತಿತ್ತು. ಒಂದು ಕೊಠಡಿಯಲ್ಲಿ ಬಾಲಕರು, ಮತ್ತೊಂದರಲ್ಲಿ ಬಾಲಕಿಯರು ಪಾಠ ಕೇಳಿ ಬಳಿಕ ಅದರಲ್ಲಿಯೇ ನಿದ್ರೆ ಮಾಡಬೇಕಿತ್ತು. ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡುತ್ತಿದ್ರು. 1961ರಲ್ಲಿ ಗಿರಿಜನರಿಗಾಗಿ ಸ್ಥಾಪನೆಯಾದ ಈ ಶಾಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದೆ ಎಂಬ ಕಾರಣಕ್ಕೆ ಅಭಿವೃದ್ಧಿಪಡಿಸಲು ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಸರ್ಕಾರದ ಸದನ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಸಲ್ಲಿಸಿದ್ರು. ಅರಣ್ಯ ಇಲಾಖೆ ಜೊತೆ ಜನಪ್ರತಿನಿಧಿಗಳು ಮಾತುಕತೆ ನಡೆಸಿದ ಪರಿಣಾಮ ಸುಸಜ್ಜಿತ ಶಾಲೆ ನಿರ್ಮಾಣಗೊಂಡಿದೆ. ಸುಮಾರು 1,86 ಲಕ್ಷ ಅನುದಾನದಲ್ಲಿ ಆಶ್ರಮ ಶಾಲೆ ಝಗಮಗಿಸುತ್ತಿದೆ. ನಾಗರಹೊಳೆಯಲ್ಲಿ ಅದು ಹಾಸ್ಟೆಲ್ 1961 ನಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ 83 ಮಂದಿ ಮಕ್ಕಳು ಇವತ್ತು ಆ ಭಾಗದವರಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅಬ್ಜೆಕ್ಷನ್ ತೋರಿಸಿದಾಗ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಬ್ಯಾಂಗ್ಳೂರ್ ಲೆವೆಲ್ ನಲ್ಲಿ ಒಂದು ಮೀಟಿಂಗ್ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಶಾಸಕರು ಮಾತನಾಡಿ ವಿತಿನ್ 6 months ನಲ್ಲಿ ನೀವು ಆ ಬಿಲ್ಡಿಂಗ್ ನೋಡಿ ಬರ್ಬೇಕು. ಇಂತ ಸುಂದರವಾಗಿ ಮಾಡಿದ್ದಾರೆ, ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಸುಂದರವಾಗಿ ಮಾಡಿದ್ದಾರೆ. ಆಕ್ಚುಲಿ ಅಷ್ಟೇ ನಾನು ಎಲ್ಲ ಅಧಿಕಾರಿಗಳಿಗೆ ಅಪ್ರಿಶಿಯೇಟ್ ಮಾಡಬೇನೆ. ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಜನರು ಸಹಿತ ಬಹಳ ಸಂತೋಷದಿಂದಿದ್ದಾರೆ, ಮಕ್ಕಳು ಸಹಿತ ಬಹಳ ಸಂತೋಷದಿಂದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಗಳ ಮಹಾಪೂರ. ಇನ್ನು ಅಭಿವೃದ್ಧಿಪಡಿಸಲಾದ ಈ ಶಾಲೆಯನ್ನು ಕೊಡಗು ಉಸ್ತುವಾರಿ ಸಚಿವ ಬೋಸರಾಜು, ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ಒಟ್ಟು 65 ವಿದ್ಯಾರ್ಥಿಗಳಿದ್ದು, ಡೈನಿಂಗ್ ಹಾಲ್, ವಾಸ್ತವ್ಯಕ್ಕೆ ಪ್ರತ್ಯೇಕ ಕೊಠಡಿ, ಆರ್ ಕನ್ನಡ ಟಿವಿ ಸುದ್ದಿ ಬಂತು. ಸೊ ತದನಂತರ ಎಚ್ಚೆತ್ತುಕೊಂಡ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನದ ಮೂಲಕ ನಾವು ಸಂಪೂರ್ಣ ಸಮಗ್ರವಾಗಿ ಮಕ್ಕಳ ಅನುಕೂಲಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ ಅವರಿಗೆ ಮೂಲಭೂತ ಸೌಲಭ್ಯವನ್ನು ನಾವು ನೀಡಿದ್ದೀವಿ. ಒಳ್ಳೆ ವಾತಾವರಣವನ್ನು ಕಲ್ಪಿಸಲು ಇದು ಬಹಳ ಸಹಕಾರಿಯಾಗಿದೆ. ಈ ಕೊಡಗು ಜಿಲ್ಲೆಯ
ವಿರಾಜಪೇಟೆ ಕ್ಷೇತ್ರದ ಮನೆ ಶಾಸಕರು ಹಾಗೂ ಮನೆ ಜಿಲ್ಲಾಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಚಾನೆಲ್ ಅವರಿಗೆ ನಾನು ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 1961ರಿಂದ ಇಲ್ಲಿವರೆಗೆ ಆಗದ ಕೆಲಸ 2025ರಲ್ಲಿ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.